ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾನ್ಸೆಪ್ಟು ಕರ್ನಾಟಕದ ಪಕ್ಷಿಧಾಮಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಯಾವ್ಯಾವ ಪಕ್ಷಿಧಾಮಗಳಿದ್ದಾವೆ, ಏನಾದರೂ ಇಂಪಾರ್ಟೆಂಟು, ಅಷ್ಟು ವಿಷಯವನ್ನು ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬೀಟ್ ಫಾರೆಸ್ಟರ್ 2023 ಅಥವಾ ಗಸ್ತು ಅರಣ್ಯ ಪಾಲಕ 2023 ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದೀರಿ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿನೂ ಕೂಡ ಮಾಡ್ತಾ ಇದ್ದೀರಿ. ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇದು ನನ್ನ 7ನೇ ವಿಡಿಯೋ ಆಗಿರುತ್ತೆ ಈ ಬೀಟ್ ಫಾರೆಸ್ಟ್ ಎಕ್ಸಾಮಿಗೆ. ಹಾಗಾದರೆ ಈ 7 ವಿಡಿಯೋಸ್ಗಳು ಆಲ್ಮೋಸ್ಟ್ ಕ್ವಶನ್ ಪೇಪರಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಬಂದಿನಿ. ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಇವತ್ತಿನ ಈ ಒಂದು ಕಾನ್ಸೆಪ್ಟಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಪಕ್ಷಿಧಾಮ ಬರ್ಡ್ ಸೆಂಚುರಿಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅವು ಏನೆಲ್ಲ ಇಂಪಾರ್ಟೆಂಟ್ ಇದೆ, ಎಕ್ಸಾಮಲ್ಲಿ ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ, ಅದನ್ನು ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗಾದರೆ ಸ್ನೇಹಿತರೆ, ಈ ರಾಜ್ಯದ ಸ್ಪರ್ಧಾರ್ಥಿಗಳ ಬೇಡಿಕೆಯ ಮೇರೆಗೆ ಬಹಳಷ್ಟು ಜನರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮಗೆ ಆಫ್ಲೈನ್ ಕ್ಲಾಸಸ್ಸಿಗೆ ಬರೋಕ್ಕಾಗಲ್ಲ, ಏನಾದ್ರು ಮಾಡಿ ಆನ್ಲೈನ್ ಕ್ಲಾಸಸ್ಸನ್ನು ಮಾಡಿರಿ ಅಂಥೇಳಿ. ಸೊ ಅವರ ಬೇಡಿಕೆಯ ಮೇರೆಗೆ ಇದೇ 1/1/2024 ಅಂದರೆ ಜನವರಿ 1, 2024 ನಾವು ಹೊಸ ಒಂದು ಆನ್ಲೈನ್ ಆ್ಯಪನ್ನು ಲಾಂಚ್ ಮಾಡ್ತಾ ಇದ್ದೀವಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ. ಸೊ ಯಾರು ನಿಮಗೆ ಆಫ್ಲೈನ್ ಕ್ಲಾಸಸ್ಸಿಗೆ ಬರೋಕ್ಕಾಗಲ್ವೋ ಅವರೆಲ್ಲರೂ ಕೂಡ ನೀವು ಆನ್ಲೈನನ್ನು ಪಡ್ಕೋಬಹುದು. ಹಾಗಾದರೆ ಈ ಆನ್ಲೈನ್ ಕ್ಲಾಸಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿರುವಂತಹ ನಂಬರಿಗೆ ಕಾಲ್ ಮಾಡಿ 9071673831 ಅಥವಾ 9071673832. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿರುವಂತಹ ನಂಬರಿಗೆ ಕಾಲ್ ಮಾಡಿ. ಈಗ ನಿಮಗೆ ಲಾಂಚ್ ಆಗ್ತಾ ಇರುವಂತಹ ಒಂದು ಕೋರ್ಸ್ ಯಾವುದಪ್ಪ ಅಂದರೆ ಬೀಟ್ ಫಾರೆಸ್ಟರ್ ಅಥವಾ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ರಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಪಡ್ಕೊಳ್ರಿ ಅಂತ ಹೇಳ್ತಾ, ಸೊ ನೀವೀಗ ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ತೀರಿ. ಸೊ ಆ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಈ ರೀತಿ ಲೋಗೋ ಇರುತ್ತೆ ನಿಮಗೆ, ಕ್ಲಿಯರ್. ಸೊ ಈ ರೀತಿ ಸ್ಪರ್ಧಾ ಕರ್ನಾಟಕ ಶಿವಮೊಗ್ಗ ಅಂತೇಳಿ ಸುತ್ತಲೂ ಇದ್ರೆ ಮಧ್ಯದಲ್ಲಿ ಕರ್ನಾಟಕ ಮ್ಯಾಪ್ ಇರುತ್ತೆ, ಅದರಲ್ಲಿ SKA ಅಂತ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, SKA ಅಂತ ಇರುತ್ತೆ. ಈ SKA ಅಂತ ಅರ್ಥ ಏನಪ್ಪಾ ಅಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಅರ್ಥ. ಇದೇ ರೀತಿ ಸೇಮ್ ಸ್ಟ್ರಕ್ಚರ್ ಇರುವಂತಹ ಒಂದು ಲೋಗೋ ಇರುತ್ತೆ. ಸೊ ಈ ಲೋಗೋ ಅನ್ನ ಇರುವಂತಹ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ಡೌನ್ಲೋಡ್ ಮಾಡಿದ ನಂತರ ನಿಮಗೆ ವಿಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ 7ನೇ ವಿಡಿಯೋದ ಮೊದಲ ಕಾನ್ಸೆಪ್ಟು ಈ ಬರ್ಡ್ ಸೆಂಚುರಿಯಲ್ಲಿ ಯಾವ ಪಕ್ಷಿಧಾಮ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಬರ್ಡ್ ಸೆಂಚುರಿ ಯಾವುದಪ್ಪ ಅಂದರೆ ರಂಗನತಿಟ್ಟು ಪಕ್ಷಿಧಾಮ. ಕ್ಲಿಯರ್, ರಂಗನತಿಟ್ಟು ಬರ್ಡ್ ಸೆಂಚುರಿ. ಈ ರಂಗನತಿಟ್ಟು ಪಕ್ಷಿಧಾಮ ಅನ್ನೋಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಭಾಳ ಎಕ್ಸಾಮಲ್ಲಿ ಪ್ರಶ್ನೆಯಾಗಿ ಇದನ್ನು ಕೇಳ್ತಾನೆ ಬರ್ತಾನೆ ರಂಗನತಿಟ್ಟು ಪಕ್ಷಿಧಾಮದ ಬಗ್ಗೆ. ಈ ರಂಗನತಿಟ್ಟು ಪಕ್ಷಿಧಾಮ ಅನ್ನೋಂಥದ್ದು ಏನೆಲ್ಲ ಕ್ವಶನ್ಸ್ ಆಗಿ ಬರ್ಬೋದು, ಏನೆಲ್ಲ ಇಂಪಾರ್ಟೆಂಟ್ ಇದೆ, ಅದನ್ನು ನಾವು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ರಂಗನತಿಟ್ಟು ಪಕ್ಷಿಧಾಮ ಅನ್ನೋಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾನೆ. ರಂಗನತಿಟ್ಟು ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕಂಡುಬರುತ್ತೆ ಈ ಒಂದು ರಂಗನತಿಟ್ಟು ಬರ್ಡ್ ಸೆಂಚುರಿ. ಹಾಗಾದರೆ ಈ ರಂಗನತಿಟ್ಟು ಪಕ್ಷಿಧಾಮ ಯಾವ ನದಿ ಭಾಗದಲ್ಲಿದೆಯಪ್ಪ ಅಂದರೆ ಕಾವೇರಿ ನದಿಯ ಭಾಗದಲ್ಲಿ, ಅಂದರೆ ಕಾವೇರಿ ರಿವರ್ ಬ್ಯಾಂಕಲ್ಲಿ ಇರುವಂತಹ ಒಂದು ಬರ್ಡ್ ಸೆಂಚುರಿ ಈ ಒಂದು ರಂಗನತಿಟ್ಟು. ಕ್ಲಿಯರ್. ಸೊ ಜಿಲ್ಲೆ ಕೇಳಿದರೆ ಮಂಡ್ಯ ಜಿಲ್ಲೆ, ತಾಲೂಕು ಕೇಳಿದರೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ. ಯಾವ ನದಿಯ ಭಾಗದಲ್ಲಿದೆ ಅಂತ ಕೇಳಿದರೆ ಅದು ಕಾವೇರಿ ನದಿಯ ಭಾಗದಲ್ಲಿರುವಂತಹ ಒಂದು ಬರ್ಡ್ ಸೆಂಚುರಿ ಈ ಒಂದು ಪಕ್ಷಿಧಾಮ. ಹಾಗಾದರೆ ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಏನಂತ ಕರೀತಾರಪ್ಪ ಅಂದರೆ ಕರ್ನಾಟಕದ ಪಕ್ಷಿ ಕಾಶಿ ಅಂತಲೂ ಕೂಡ ಕರೀತಾರೆ. ಕರ್ನಾಟಕದ ಪಕ್ಷಿ ಕಾಶಿ ಅಂತ ಕರೆಯುವಂಥದ್ದು ಯಾವುದನ್ನು ಅಂತ ಕೇಳಿದರೆ ರಂಗನತಿಟ್ಟು. ಅಷ್ಟೇ ಅಲ್ಲದೆ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದಂತ ಕೇಳಿದ್ರು ಕೂಡ ರಂಗನತಿಟ್ಟು ಪಕ್ಷಿಧಾಮವಾಗಿರುತ್ತೆ. ಹಾಗಾದರೆ ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಇತ್ತೀಚೆಗೆ ಬೇರೆ ಒಂದು ಪಟ್ಟಿಗೆ ಸೇರಿಸಿದ್ದಾರೆ. ಯಾವ ಪಟ್ಟಿ ಅಂತ ಕೇಳಿದರೆ ಅದನ್ನು ರಾಮ್ಸಾರ್ ತಾಣದ ಲಿಸ್ಟಿಗೆ ಸೇರಿಸಿದ್ದಾರೆ. ಸೊ ಈ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಏರಿಯಾವಾಗಿರುತ್ತೆ, ಅಂದರೆ ತೇವಯುತ ಪ್ರದೇಶಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಉದ್ದೇಶವೇ ರಾಮ್ಸಾರ್ ತಾಣಗಳಾಗಿರ್ತವೆ.
ಆ ರಾಮ್ಸರ್ ಲೀಸ್ಟಲ್ಲಿ ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಒಂದೇ ಒಂದಿರೋದು, ಅದು ಯಾವುದಪ್ಪ ಅಂದರೆ ರಂಗನತಿಟ್ಟು ಬರ್ಡ್ ಸೆಂಚುರಿ. ಕ್ಲಿಯರ್ ಆಗ್ತಾ ಇದೆಯಾ? ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿದೆ ಅಂತ ಕೇಳಿದಾಗ ಒಂದೇ ಒಂದು ರಾಮ್ಸಾರ್ ತಾಣ ಇರೋದು, ಅದು ರಂಗನತಿಟ್ಟು ಬರ್ಡ್ ಸೆಂಚುರಿ. ಫಸ್ಟ್ ಯಾವುದಂತ ಕೇಳಿದ್ರು, ಮೊದಲ ರಾಮ್ಸಾರ್ ತಾಣ ಯಾವುದಂತ ಕೇಳಿದ್ರು ರಂಗನತಿಟ್ಟು. ಕ್ಲಿಯರಾ? ಸೊ ಹಾಗಾದ್ರೆ ಈ ರಂಗನತಿಟ್ಟು ಪಕ್ಷಿಧಾಮ ಅನ್ನುವಂಥದ್ದನ್ನು ಯಾವಾಗ ರಾಮ್ಸಾರ್ ಲಿಸ್ಟಿಗೆ ಸೇರಿಸಲಾಯ್ತಪ್ಪ ಅಂದರೆ ಫೆಬ್ರವರಿ 15, 2022 ಇದನ್ನು ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಯಿತು. ಇದಿಷ್ಟು ಮಾಹಿತಿ ನಮಗೆ ರಂಗನತಿಟ್ಟು ಬರ್ಡ್ ಸೆಂಚುರಿಯ ಬಗ್ಗೆ ನಮಗೆ ಗೊತ್ತಿರಬೇಕು. ಹಾಗಾದರೆ ಎರಡನೇ ಪಕ್ಷಿಧಾಮ ಯಾವುದಪ್ಪ ಅಂದರೆ ಮಂಡಗದ್ದೆ ಬರ್ಡ್ ಸೆಂಚುರಿ ಅಂತ ಕಂಡುಬರುತ್ತೆ. ಯಾವುದಿದೆ? ಮಂಡಗದ್ದೆ ಬರ್ಡ್ ಸೆಂಚುರಿ ಅನ್ನುವಂಥದ್ದು. ಸೊ ಈ ಮಂಡಗದ್ದೆ ಪಕ್ಷಿಧಾಮ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಬರ್ಡ್ ಸೆಂಚುರಿ. ಡಿಸ್ಟ್ರಿಕ್ಟ್ ಕೇಳಿದರೆ ಶಿವಮೊಗ್ಗ, ತಾಲೂಕು ಕೇಳಿದರೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕಂಡುಬರುತ್ತೆ. ಆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಭಾಗದಲ್ಲಿ ಒಂದು ನದಿ ಹರ್ಕೊಂಡ್ ಬರ್ತಾ ಇದೆ. ಆ ನದಿಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಬರ್ಡ್ ಸೆಂಚುರಿ ಮಂಡಗದ್ದೆ ಪಕ್ಷಿಧಾಮ. ಹಾಗಾದ್ರೆ ಯಾವ ನದಿ ಹರಿತಾ ಇದೆ ಅಂತ ಕೇಳಿದಾಗ ತುಂಗಾ ನದಿ. ಯಾವುದು? ತುಂಗಾ ನದಿಯ ಭಾಗದಲ್ಲಿರುವಂತಹ ಒಂದು ಬರ್ಡ್ ಸೆಂಚುರಿ ಈ ಮಂಡಗದ್ದೆ ಪಕ್ಷಿಧಾಮ, ಶಿವಮೊಗ್ಗ ಜಿಲ್ಲೆ. ಕ್ಲಿಯರ್? ನೆಕ್ಸ್ಟ್ ಮೂರನೇ ಪಕ್ಷಿಧಾಮಕ್ಕೆ ಹೋಗೋಣ. ಮಾಗಡಿ ಟ್ಯಾಂಕ್ ಬರ್ಡ್ ಸೆಂಚುರಿ ಅಥವಾ ಮಾಗಡಿ ಕೆರೆ ಪಕ್ಷಿಧಾಮ. ಈ ಮಾಗಡಿ ಕೆರೆ ಪಕ್ಷಿಧಾಮ ಅತಿ ಸುಂದರವಾದಂತಹ ಒಂದು ಬರ್ಡ್ ಸೆಂಚುರಿ ಅಂತಾನೆ ನಾವು ನೋಡ್ಬೋದು. ಇದು ಅದರ ಒಂದು ಇಮೇಜ್ ಆಗಿರುತ್ತೆ. ಈ ಮಾಗಡಿ ಕೆರೆ ಪಕ್ಷಿಧಾಮ ಅನ್ನುವಂಥದ್ದು ಕೆರೆಯ ಭಾಗದಲ್ಲಿ ಕಂಡುಬರುತ್ತೆ. ಮಾಗಡಿ ಅನ್ನುವಂಥ ಕೆರೆ ಭಾಗದಲ್ಲಿ ಕಂಡುಬರುತ್ತೆ. ಸೊ ಅದು ಇರುವಂಥದ್ದು ಸಿರಹಟ್ಟಿ ತಾಲೂಕಿನಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ ಅಂತ ಕೇಳಿದ್ರೆ ಅದು ಗದಗ ಜಿಲ್ಲೆಯಲ್ಲಿರುವಂಥದ್ದು. ಡಿಸ್ಟ್ರಿಕ್ಟ್ ಕೇಳ್ತಾನೆ, ಗದಗ ಜಿಲ್ಲೆಯಲ್ಲಿರುವಂತಹ ಒಂದು ಬರ್ಡ್ ಸೆಂಚುರಿ. ಯಾವುದು? ಮಾಗಡಿ ಕೆರೆ ಪಕ್ಷಿಧಾಮ ಅಂತಾನೆ. ಡಿಸ್ಟ್ರಿಕ್ ಅನ್ನು ಆದಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಯಾವ ಜಿಲ್ಲೆಯಲ್ಲಿ ಯಾವ ಬರ್ಡ್ ಸೆಂಚುರಿ ಇದಾವೆ, ಇರೋವಂಥ 12 ಬರ್ಡ್ ಸೆಂಚುರಿಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಈಗ ಮತ್ತೊಂದು ಬರ್ಡ್ ಸೆಂಚುರಿ ಯಾವುದು? ಬೋನಾಳ ಲೇಕ್ ಬರ್ಡ್ ಸೆಂಚುರಿ, ಅಂದರೆ ಬೋನಾಳ ಕೆರೆ ಪಕ್ಷಿಧಾಮ ಅಂತ ಒಂದು ಬರ್ಡ್ ಸೆಂಚುರಿ ಕಂಡುಬರುತ್ತೆ. ಈ ಬೋನಾಳ ಕೆರೆ ಬರ್ಡ್ ಸೆಂಚುರಿ ಅನ್ನುವಂಥದ್ದು ಇದಕ್ಕೂ ಕೂಡ ಬಹಳಷ್ಟು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬರ್ಡ್ ಸೆಂಚುರಿ ನಮ್ಮ ಕರ್ನಾಟಕದಲ್ಲಿರುವಂಥದ್ದು. ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ? ಡಿಸ್ಟಿಕ್ ಅಂತಾನೆ ಕೇಳ್ತಾನೆ. ಎಕ್ಸಾಂಪಲ್ ಕೇಳೋದೇ ಡಿಸ್ಟಿಕ್. ಯಾವ ಜಿಲ್ಲೆ ಅಂತ ಕೇಳಿದ್ರೆ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಕಂಡುಬರುತ್ತೆ. ಸುರಪುರ ತಾಲೂಕಿನಲ್ಲಿ ಇರುವಂತದ್ದು. ಯಾವ ಹಳ್ಳಿ ಅಂತ ಕೇಳಿದ್ರೆ ಬೋನಾಳ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಕಂಡುಬರುತ್ತೆ. ಆ ಬೋನಾಳ ಭಾಗದಲ್ಲಿ ಒಂದು ಲೇಕ್ ಕೂಡ ಇದೆ. ಆ ಲೇಕ್ ಏರಿಯಾದಲ್ಲಿ ಇರುವಂತಹ ಒಂದು ಬರ್ಡ್ ಸೆಂಚುರಿನೇ ಬೋನಾಳ ಲೇಕ್ ಬರ್ಡ್ ಸೆಂಚುರಿ. ಹಾಗಾದ್ರೆ ಈ ಬೋನಾಳ ಕೆರೆ ಪಕ್ಷಿಧಾಮ ಏನಿದೆಯಲ್ಲ, ಇದು ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್ ಸೆಂಚುರಿ, ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮವಾಗಿರುತ್ತೆ. ಸೊ ಹಾಗಾದ್ರೆ ಅದಕ್ಕಿಂತ ಮೊದಲನೇದಾಗಿ ಯಾವುದು ಅಂತ ಹೇಳಿದ್ರೆ ಅವಾಗ್ಲೇ ಹೇಳಿದ್ದೀನಿ, ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದಪ್ಪ ಅಂದ್ರೆ ರಂಗನತಿಟ್ಟು ಪಕ್ಷಿಧಾಮ. ಕ್ಲಿಯರ್? ನೋಡಿ, ಫಸ್ಟ್ ಹೋದ್ರೆ ರಂಗನತಿಟ್ಟು, ಸೆಕೆಂಡ್ ಯಾವುದಪ್ಪ ಅಂದ್ರೆ ಬೋನಾಳ ಲೇಕ್ ಬರ್ಡ್ ಸೆಂಚುರಿ ಆಗಿರುತ್ತೆ. ರೈಟ್? ನೆಕ್ಸ್ಟ್ ಹೋಗೋಣ. ಗುಡವಿ ಬರ್ಡ್ ಸೆಂಚುರಿ, ಗುಡವಿ ಪಕ್ಷಿಧಾಮ. ಬಹಳಷ್ಟು ಎಕ್ಸಾಮಲ್ಲಿ ಬಂದಿದೆ. ಗುಡವಿ ಪಕ್ಷಿಧಾಮ ಅನ್ನೋಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾನೆ. ನೋಡಿ, ಗುಡವಿ ಪಕ್ಷಿಧಾಮ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು ಸೊರಬ ತಾಲೂಕಿನಲ್ಲಿ ಗುಡವಿ ಎಂಬ ಹಳ್ಳಿಯಲ್ಲಿ ಕಂಡುಬರುತ್ತೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಗುಡವಿ ಎಂಬ ಹಳ್ಳಿಯಲ್ಲಿ ಕಂಡುಬರುವಂತಹ ಒಂದು ಬರ್ಡ್ ಸೆಂಚುರಿ ಯಾವುದಪ್ಪ ಅಂದ್ರೆ ಗುಡವಿ ಪಕ್ಷಿಧಾಮ. ಇದು ಕರ್ನಾಟಕದಲ್ಲಿ ಕಂಡುಬರುವಂತಹ ಮತ್ತೊಂದು ಪ್ರಮುಖ ಪಕ್ಷಿಧಾಮವಾಗಿರುತ್ತೆ. ರೈಟ್? ಸೊ ನೆಕ್ಸ್ಟ್ ಹೋಗೋಣ. ಬಂಕಾಪುರ ಪಿಕಾಕ್ ಅಂದ್ರೆ ಬಂಕಾಪುರ ನವಿಲು ಧಾಮ ಅಂತ ಒಂದು ನವಿಲು ಧಾಮನೂ ಕೂಡ ಕಂಡುಬರುತ್ತೆ. ಕ್ಲಿಯರ್? ಬಂಕಾಪುರ ನವಿಲು ಧಾಮ. ನೋಡಿ, ಈ ಬಂಕಾಪುರ ನವಿಲು ಧಾಮ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಪ್ಲೇಸ್ ಅಂತ ಕೇಳಿದ್ರೆ ಬಂಕಾಪುರದಲ್ಲಿ ಕಂಡುಬರುತ್ತೆ. ಅದನ್ನ ಬಂಕಾಪುರ ನವಿಲು ಧಾಮ ಅಂತಾನೆ ನಾವು ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ಅತ್ತಿವೇರಿ ಬರ್ಡ್ ಸೆಂಚುರಿ, ಅತ್ತಿವೇರಿ ಪಕ್ಷಿಧಾಮ ಅಂತೇಳಿ. ನೋಡಿ, ಇದೆ ಅತ್ತಿವೇರಿ ಬರ್ಡ್ ಸೆಂಚುರಿ ಆಗಿರುತ್ತೆ. ಅತ್ತಿವೇರಿ ಪಕ್ಷಿಧಾಮ. ಈ ಅತ್ತಿವೇರಿ ಪಕ್ಷಿಧಾಮ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಸೊ ಮುಂಡಗೋಡು ಎನ್ನುವಂತಹ ಒಂದು ತಾಲೂಕಿನಲ್ಲಿ ಕಂಡುಬರುವಂತಹ ಒಂದು ಬರ್ಡ್ ಸೆಂಚುರಿ ಅತ್ತಿವೇರಿ ಪಕ್ಷಿಧಾಮ. ಡಿಸ್ಟ್ರಿಕ್ಟ್ ಯಾವುದು? ಉತ್ತರ ಕನ್ನಡ ಜಿಲ್ಲೆ.
ಅಲ್ಲಿರುವಂಥ ಪ್ಲೇಸ್ ಯಾವುದು? ತಾಲೂಕು ಮುಂಡಗೋಡು ತಾಲೂಕಿನಲ್ಲಿರುವಂತಹ ಒಂದು ಅತ್ತಿವೇರಿ ಬರ್ಡ್ ಸೆಂಚುರಿ ಅಂತ ಕಂಡುಬರುತ್ತೆ. ಉತ್ತರ ಕನ್ನಡ ಜಿಲ್ಲೆ, ನೆನಪಲ್ಲಿ ಇಟ್ಕೋಬೇಕು ನಾವು. ನೆಕ್ಸ್ಟ್ ನೋಡಿ, ಘಟಪ್ರಭಾ ಬರ್ಡ್ ಸೆಂಚುರಿ, ಘಟಪ್ರಭಾ ಪಕ್ಷಿಧಾಮ ಅಂತ ಮತ್ತೊಂದು ಬರ್ಡ್ ಸೆಂಚುರಿ ಕಂಡುಬರುತ್ತೆ. ಇದೇ ಘಟಪ್ರಭಾ ಬರ್ಡ್ ಸೆಂಚುರಿ ಒಂದು ಇಮೇಜ್. ಈ ಘಟಪ್ರಭಾ ಬರ್ಡ್ ಸೆಂಚುರಿ ಅನ್ನುವಂಥದ್ದು ಇಲ್ಲೊಂದು ನದಿನೂ ಕೂಡ ಹರಿಯುತ್ತೆ, ಆ ರಿವರ್ ಬ್ಯಾಂಕ್ ಅಲ್ಲಿ ಕಂಡುಬರುತ್ತೆ. ಘಟಪ್ರಭಾ ನದಿಯ ಭಾಗದಲ್ಲಿ ಕಂಡುಬರೋದ್ರಿಂದ, ರಿವರ್ ನೇಮ್ ಆಲ್ಸೋ ಘಟಪ್ರಭಾ, ಆ ಘಟಪ್ರಭಾ ನದಿಯ ಭಾಗದಲ್ಲಿ ಕಂಡುಬರೋದ್ರಿಂದ ಇದನ್ನ ಘಟಪ್ರಭಾ ಪಕ್ಷಿಧಾಮ ಅಂತಾನೆ ಟೈಟಲ್ ಇದೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿದೆ ಅಂತ? ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಗೋಕಾಕ್ ತಾಲೂಕಿನಲ್ಲಿರುವಂತಹ ಒಂದು ಬರ್ಡ್ ಸೆಂಚುರಿ ಯಾವುದು? ಘಟಪ್ರಭಾ ಪಕ್ಷಿಧಾಮ ಅನ್ನುವಂಥದ್ದು. ನೆಕ್ಸ್ಟ್ ಮತ್ತೊಂದು ಬರ್ಡ್ ಸೆಂಚುರಿ ಹೋಗೋಣ. ಆದಿಚುಂಚನಗಿರಿ ನವಿಲು ಧಾಮ ಅಥವಾ ಬರ್ಡ್ ಸೆಂಚುರಿ. ಆದಿಚುಂಚನಗಿರಿ ನವಿಲು ಧಾಮ ಅಂತಾನೆ ಕರಿತೀವಿ. ಸೊ ನೋಡಿ, ಆದಿಚುಂಚನಗಿರಿ ನವಿಲು ಧಾಮ ಯಾವ ಜಿಲ್ಲೆಯಲ್ಲಿದೆ, ಏನು ಇದರ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ನೋಡಿ, ಜಿಲ್ಲಾವಾರು ಹೋದಾಗ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನಾಗಮಂಗಲ ತಾಲೂಕಿನಲ್ಲಿ ಇರುವಂತಹ ಒಂದು ನವಿಲು ಧಾಮ ಯಾವುದು? ಇದು ಆದಿಚುಂಚನಗಿರಿ ಅಂತಾನೆ. ನೆಕ್ಸ್ಟ್ ಇದಾದ್ಮೇಲೆ ಅರಬಿತಿಟ್ಟು ಬರ್ಡ್ ಸೆಂಚುರಿ ಅಂತ ಇದೆ. ಅರಬಿತಿಟ್ಟು ಪಕ್ಷಿಧಾಮ ಇದು ನೋಡಿ, ಅರಬಿತಿಟ್ಟು ಪಕ್ಷಿಧಾಮವಾಗಿರುತ್ತೆ. ಆ ಅರಬಿತಿಟ್ಟು ಪಕ್ಷಿಧಾಮದ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯಾವ ಜಿಲ್ಲೆಯಲ್ಲಿದೆ, ಯಾವ ತಾಲೂಕಿನಲ್ಲಿದೆ ಅಂತ ಕೇಳಿದ್ರೆ, ಡಿಸ್ಟಿಕ್ ಕೇಳಿದ್ರೆ ಮೈಸೂರು ಜಿಲ್ಲೆ, ಹುಣಸೂರು ತಾಲೂಕಿನಲ್ಲಿ ಕಂಡುಬರುತ್ತೆ. ಈ ಮೈಸೂರು ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಪಕ್ಷಿಧಾಮ ಯಾವುದಪ್ಪ ಅಂದ್ರೆ ಅರಬಿತಿಟ್ಟು ಪಕ್ಷಿಧಾಮ. ನೆಕ್ಸ್ಟ್ ಅರಬಿತಿಟ್ಟು ಆದ್ಮೇಲೆ ರಾಮನಗರದಲ್ಲಿರುವಂತಹ ರಾಮದೇವರ ಬೆಟ್ಟ ರಣಹದ್ದು ಧಾಮ, ಉಲ್ಚೇರ್ ಸೆಂಚುರಿ ಅಂತಾನೆ ಕರಿತೀವಿ. ಕರ್ನಾಟಕದಲ್ಲಿ ಇರುವಂತಹ ಏಕೈಕ ರಣಹದ್ದು ಧಾಮ ಯಾವುದಪ್ಪ ಅಂದ್ರೆ ರಾಮದೇವರ ಬೆಟ್ಟ ರಣಹದ್ದು ಧಾಮ. ಕರ್ನಾಟಕದಲ್ಲಿ ಇದೊಂದೇ ಇರೋದು. ಸೊ ಹಾಗಾದ್ರೆ ಈ ರಾಮದೇವರ ಬೆಟ್ಟ ರಣಹದ್ದು ಧಾಮ ಎನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಂತ ಕೇಳಿದಾಗ ನೋಡಿ, ತಿಬ್ಬೇಗೌಡನ ದೊಡ್ಡಿ ಎನ್ನುವಂತಹ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ. ರಾಮನಗರ ಜಿಲ್ಲೆಯಲ್ಲಿ ಇರುವಂಥದ್ದು. ಇದನ್ನ 2012ರಲ್ಲಿ ಇದನ್ನ ರಣಹದ್ದು ಧಾಮ ಅಂತೇಳಿ ಘೋಷಣೆ ಮಾಡಲಾಗತ್ತೆ. ಇದು ಭಾರತದ ಮೊಟ್ಟ ಮೊದಲ ರಣಹದ್ದು ಧಾಮವಾಗಿರುತ್ತೆ. ಫಸ್ಟ್ ಉಲ್ಚೇರ್ ಸೆಂಚುರಿ ಇನ್ ಇಂಡಿಯಾ. ಭಾರತದ ಮೊಟ್ಟ ಮೊದಲ ರಣಹದ್ದು ಧಾಮ ಯಾವುದಂತ ಕೇಳಿದ್ರೆ ರಾಮದೇವರ ಬೆಟ್ಟ ರಣಹದ್ದು ಧಾಮ. ಯಾವ ಜಿಲ್ಲೆಯಲ್ಲಿದೆ? ಇದು ರಾಮನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ತಿಬ್ಬೇಗೌಡನ ದೊಡ್ಡಿ ಎನ್ನುವಂತಹ ಒಂದು ಸ್ಥಳದಲ್ಲಿ ಕಂಡುಬರುವಂಥದ್ದು. ರೈಟ್. ಸೊ ಇದು ರಾಮದೇವರ ಬೆಟ್ಟ ರಣಹದ್ದು ಧಾಮದ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ನೋಡಿ, ಕಗಲೂಡು ಪಕ್ಷಿಧಾಮ. ಕಗಲೂಡು ಪಕ್ಷಿಧಾಮ ಅಂತ ಒಂದು ಕಂಡುಬರುತ್ತೆ. ಈ ಕಗಲೂಡು ಪಕ್ಷಿಧಾಮ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ? ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದೇ ಕಗ್ಗಲೂಡು ಬರ್ಡ್ ಸೆಂಚುರಿ ಒಂದು ಇಮೇಜ್ ಆಗಿರುತ್ತೆ. ಸೊ ಇವಿಷ್ಟು ಕೂಡ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಪಕ್ಷಿಧಾಮಗಳಾಗಿರ್ತವೆ. ಒಟ್ಟು 12 ಪಕ್ಷಿಧಾಮ. ಇದರಲ್ಲಿ ನವಿಲು ಧಾಮನೂ ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ರಣಹದ್ದು ಧಾಮನೂ ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ಇದು ಒಟ್ಟಾರೆ ಕರ್ನಾಟಕದ ಪಕ್ಷಿಧಾಮದ ಒಂದು ಕ್ಲಿಯರ್ ಪಿಕ್ಚರ್ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ವಿಡಿಯೋ ವೀಕ್ಷಣೆ ಮಾಡಿದಿರಿ. ಸೊ ಈ ವಿಡಿಯೋ ಲೈಕ್ ಆದರೆ ಕಾಮೆಂಟ್ ಮಾಡಿ, ಹಾಗೆ ಬೇರೆಯವರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಇದು ನನ್ನ 7ನೇ ವಿಡಿಯೋ ಆಗಿರುತ್ತೆ. ಸೊ ಯಾರು ಈ ಒಂದು ವಿಡಿಯೋನ ಹೊಸದಾಗಿ ವ್ಯಾಚ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಆ 6 ವಿಡಿಯೋಸನ್ನು ಕೂಡ ವ್ಯೂ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಅದರ ಬಗ್ಗೆ ಸಿಗ್ತಾ ಹೋಗುತ್ತಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.